ಅಲ್ಲ ಮಾವ, ಅನ್ಯಾಯವಾಗಿ ನೀವು ಆ ಲೋಫರ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ರಲ್ಲ, ಆ ಸಮಯದಲ್ಲಿ ನಾನೇನಾದ್ರು ಇದ್ದಿದ್ರೆ ಅವನ್ನ ಸಾಲ ಮಾಡ್ತಿದ್ದೆ. ಈ ನನ್ ಮಗ ನಿನ್ ಮಗಳನ್ನ ಎಷ್ಟು ಮಟ್ಟಿಗೆ ಲವ್ ಮಾಡ್ತಾನೆ ಅಂದ್ರೆ ಭಾಸ್ಕರ, ಅವನ ಪ್ರೀತಿಗೆ ಅಡ್ವಾಗಿ ಯಾರು ಬಂದ್ರು ಅಲ್ಲೇ ನಾನು ಹಾಗೆ ಮಾಡೋಣ ಅಂತಿದ್ದೆ. ಸುಮ್ಮನೆ ಯಾಕೆ ರಂಪ ಅಂತ ಸುಲಭವಾಗಿ ಕೈ ತೊಳ್ಕೊಂಡ್ಬಿಟ್ಟೆ. ಎಲ್ಲೋ ಹೊರಗಡೆ ಹೋಗಿದ್ದಾಳೆ. ಅವಳು ಯಾವಾಗಲೂ ಹೇಗೆ ಕೈಗೀಸ್ಕೋದಿಲ್ಲ. ಪಡ್ಬೇಡ್ವು, ಮದುವೆ ಮುಗಿಲೋ ಯಾವಾಗ ಮುಗಿಯೋ? ಬೇಗ ಮುಗಿಸ್ತೀನೋ. ಇವತ್ ನಾಳೆ ಒಳಗೆ ನಮ್ ಭವಾನಿ ರಾಜನ್ನ ಮೀಟ್ ಮಾಡ್ತಾಳೆ. ಅವನು ತಕ್ಷಣ ಮರ್ತು ಬಿಡು ಅಂತಾನೆ. ಇವಳು ನಿರಾಸೆಯಿಂದ ಮನೆಗೆ ಬಂದು ಅಳ್ತಿರ್ತಾಳೆ. ಆಗ ನಾನು, ಮಗು, ಇಂಥ ಲೋಫರ್ಸ್ ನಂಬಿದ್ದು ನಿನ್ ತಪ್ಪು, ಲಕ್ಷಣವಾಗಿ ನಮ್ ಸುಧಾಕರನ್ ಮದುವೆ ಆಗಿ ಸಂತೋಷವಾಗಿರು ಅಂತೀನಿ. ಆಗ ಅದಕ್ಕೆ ನೊಂದಿರೋಳೇನಂತಾಳೆ, ಹೂ ಅಂತಾಳೆ. ತಕ್ಷಣ ನಾನು ಲಗ್ನ ಇಡಿಸ್ಬಿಡ್ತೀನಿ. ಅಯ್ಯೋ ಭವಾನಿ, ಏನ್ ಡಾಕ್ಟ್ರೆ ಪಾನ್ಕ ಪೂಜೆ ನಡೀತಿದೆ? ತುಂಟೆ ನೀನು, ಬರು ತುಂಟಿ. ಡ್ಯಾಡಿ, ಈ ಡೈಮಂಡ್ ನೆಕ್ಲೆಸ್ ನೋಡಿ ಹೇಗಿದೆ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾರ ಕೊಟ್ಟಿದ್ದನ್ನ? ನಾನು ಉಡುಪಿ ಕೊಟ್ಟಿದ್ದು. ಏನ ಯಾವಾಗ ಪ್ರೆಸೆಂಟ್ ಮಾಡ್ದು ಇದನ್ನ ಭವಾನಿಗೆ? ನಾಗರಹವನ ಕುತ್ತಿಗೆ ಹಾಕ್ತಾರಷ್ಟೇ. ಇದು ನಾನ್ ತಕ್ಕೊಟ್ಟಿದ್ದೆ. ಯಾಕ್ರಿ ಕಣ್ ಬಿಡ್ತಾ ಇದ್ದೀರಾ? ನೀವು ನನ್ ವರದಕ್ಷಿಣೆ ಅಂತ ಕೊಟ್ರಲ್ಲ, ಆ ಹಣನ ನಿಮ್ ಮಗಳಿಗೆ ಬಳುವಳಿಯಾಗಿ ಕೊಟ್ಟಿದ್ದೀನಿ. ಹೇಗಿದೆ? ಚೆನ್ನಾಗಿದೆಯಾ? ಏನಂದಪ್ಪ? ಸುಮ್ನಿರಿ. ಯಾಕ್ರಿ ಹಲ್ಕೆ ಹಾವಿನ ತರ ಬುಸ್ಕೊಟ್ಟಿದ್ದೀರಾ? ಪ್ರಾಣವಾಗಿ ಪ್ರೇಮಿಸ್ತಿರೋ ನನ್ನ ಭವಾನಿನ ದೂರ ಮಾಡ್ಬೇಕು ಅಂತ ದುಡ್ಡಿನ ಆಸೆ ತೋರಿಸ್ತೀರಾ? ಅವ್ರಿವ್ರ ತಲೆ ಹೊಡೆದು ಸಂಪಾದನೆ ಮಾಡೋ ನಿಮ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇರ್ಬೋದು. ಅದು ನಾವು ಬೆವರು ಸುರಿಸಿ ನಿಯತ್ನಿಂದ ಹಣ ಸಂಪಾದನೆ ಮಾಡೋ. ನಿಮ್ ಅನ್ಯಾಯದ ಹಣ ನನ್ ಬೇಕಾಗಿಲ್ಲ, ನನ್ನ ಭವಾನಿ ಮಾತ್ರ ನನ್ ಬೇಕು. ತಗೊಳ್ಳಿ ನೀವು ಕಟ್ಟ ಹಣಕ್ಕೆ ಬಿಲ್. ಏನಂದೆ ರಾಸ್ಕಲ್? ಅಷ್ಟು ಕೊಬ್ಬ ನಿನಗೆ? ನಿನ್ನ ರಕ್ತಾನ ಹೀರ್ತೀನಿ ನೋಡು. ಕೂಸೆ, ಆಗೊಂದ್ ಚಿಕ್ಕ ಮಗು ಕೂಡ ಹೊಡೆಯೋದ್ ಕಣ. ಇದನ್ನ ಈಗ ಹೊಡಿಬೇಕು. ನಿತ್ಯ ನನ್ನ ಹತ್ರವ ಟ್ರೈನಿಂಗ್ ಕೊಡ್ತೀನಿ. ಅಯ್ಯೋ 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 ಚಂಡಾಲ, ನನ್ನ ಮಗನ ಬೀಳಿಸ್ಬಿಟ್ಟಿಯಲ್ಲೋ. ಸುಧಾ ಸುಧಾ ಹೇಳೋ ಮಕ್ಕಳ, ನಿನ್ನ ಅಳಿಯನಿಗೆ ಎಂತ ಅವಮಾನ ಮಾಡ್ದ ನೋಡ್ದೇನೋ. ಸುಮ್ನೆ ನಿಂತಿದ್ಯಲ್ಲೋ ನೋಡ್ತಾ. ಚಿಚಿ, ಈ ಕುಡುಕು ನಾನ್ಯಾಕೆ ಮದುವೆ ಆಗ್ಲಿ? ಭವಾನಿ, ಹೌದು, ನಾನು ಈ ರಾಜನ್ನೇ ಮದುವೆ ಆಗೋದು. ಚಂಡಾಲಿ, ಈ ಬೇವರ್ಸಿನ ಕಟ್ಕೊಂಡು ನನ್ನ ಮಾನ ಮರ್ಯಾದಿನ ಮಣ್ಪಾಲ್ ಮಾಡಿ ನನ್ನ ವಂಶಕ್ಕೆ ಕಳಂಕ ತರ್ತೀಯ? ಭಾಸ್ಕರ, ಅವ್ರ ಮೇಲೆ ಕೋಪ ಇದ್ರೆ ಅದನ್ನ ನನ್ನ ಮೇಲೆ ತೀರ್ಸಿ. ಅವಳನ್ನು ತೀರ್ಸಿದ್ ನಾನು. ಹೌದು, ಇದಕ್ಕೆಲ್ಲ ನೀನೇ ಕಾರಣ. ನಿನ್ನಿಂದ ನನ್ನ ಗೌರವನೇ ಹಾಳಾಗ್ತಿದೆ. ಈ ಮನೆ ಹಾಳಿನ ಚರ್ಮ ನಾನ್ ಸುಳಿತೀನಿ. ಇಷ್ಟೊಂದು ಧೈರ್ಯ ಬಂತ ನಿನಗೆ? ಭಾಸ್ಕರ್ ರಾವ್, ನೀವು ನನ್ ಹೊಡಿಬಹುದು, ಕತ್ತರಿಸಿ ತುಂಡು ತುಂಡು ಮಾಡ್ಬೋದು. ಅದು ನನ್ನ ಭವಾನಿ ಪ್ರೇಮನ ದೂರ ಮಾಡೋ ಶಕ್ತಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ನೀವು ಕೊಟ್ಟಿರೋ ಈ ಬೆಲ್ಟ್ ಸಾಲನ ಬಡ್ಡಿ ಸಮೇತ ವಾಪಸ್ ಕೊಡ್ಲಿಲ್ಲ, ನನ್ನ ಹೆಸರು ರಾಜ ಅಲ್ಲ. ನನ್ನ ಮಾನ ಬೀದಿ ಪಾಲಾಗೋಕ್ ಮುಂಚೆ ಇವಳ ಒಳಗಡೆ ಕೂಡ ಮತ್ತೆ ಹೊರಗಡೆ ಕಾಲಿಡು ಕುಡ್ದು. ನನ್ನ ಹತ್ರ ಹಣ ತಗೊಂಡು ನಮ್ಮಿಬ್ಬರ ಪ್ರೀತಿಗೂ ಹೆಲ್ಪ್ ಆಗಿರ್ತೀನಿ ಅಂತ ಹೇಳಿ ಈಗ ಇಂಥ ದ್ರೋಹ ಮಾಡ್ತೀನೋ? ಸಾರಿ ಮೇಡಮ್,
ನಿನಗಿಂತ ಹೆಚ್ಚಾಗಿ ಯಜಮಾನ್ರು ಬಿಸಾಕ್ತಾನಲ್ಲ ನಾನೇನ್ ಮಾಡ್ಲಿ ಬಾಗಲ್ ತೆಗಿ. ಹಲೋ. ಹಾ ಹಾ ಅವನ್ನ ಫಿನಿಶ್ ಮಾಡ್ಬಿಟ್ರಾ? ಗುಡ್, ವೆರಿ ಗುಡ್. ಬರ್ತೀನಿ, ನಾನೇ ಬಂದು ಅವನ ಹೆಣನ ಮಣ್ಣು ಮಾಡ್ತೀನಿ. ಮಹಾಲಿಂಗ, ಭವಾನಿ ಮೇಲೆ ನಿಗಾ ಇರಲಿ. ಅವಳು ಮನೆಯಿಂದ ಹೊರಗಡೆ ಎಲ್ಲೂ ಹೋಗ್ಕೊಡುದು ಏನು? ಏನ್ ಭಾಸ್ಕರ್ ರಾವ್, ನೀವೇ ಬಂದು ನನ್ನ ಹೆಣನ ಮಣ್ಣು ಮಾಡ್ತೀರಾ? ಬೈ ದ ವೇ, ಈ ಹೆಣ ಹುಳೋ ಕೆಲಸ ಯಾವತ್ತಿಂದ ಶುರು ಮಾಡಿದ್ದೀರಾ? ಕೈಲಾಗದೆ ಇರೋನು ಮೈ ಪರ್ಚ್ಕೊಂಡಂತೆ ಅಲ್ರಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಬೆವರು ಸುರಿಸಿ 16 ಜನಕ್ಕೆ ಸೇವೆ ಮಾಡ್ತೀವಿ ನಾವು. ಆದ್ರೆ ನೀವು ಈ ಸೇವೆ ಮಾಡೋ ಬಡವರ ಸಾವನ್ನೇ ಬಯಸ್ತಿರಲ್ಲ. ನಿಮ್ಗಿರೋ ಈ ಕ್ರಿಮಿನಲ್ ಮೈಂಡ್ ನೋಡಿದ್ರೆ ನೀವು ಶ್ರೀಮಂತರಾದಿದ್ದು ಇಂಥ ಹಲ್ಕ ಕೆಲಸ ಮಾಡೆ ಅಂತ ಕಾಣಿಸುತ್ತೆ. ಮುಚ್ಚು ಬಾಯ್, ಹೀಗೆಲ್ಲ ಮಾತಾಡಿದ್ರೆ ನಿನ್ನ ಊಟ ಹಾಕಿಸ್ಬಿಡ್ತೀನಿ. ಹೌದಾ? ನೋಡಿದ್ರ ನನ್ನನ್ನು ಹೂತ್ ಹಾಕೋಕ್ ಬಂದಿರೋ ನಿಮ್ ಪರಿವಾರದ ಕಥೆನ? ಇರಿ, ಸ್ವಲ್ಪ ಆ ಕಡೆ ನೋಡಿ.
ನಮ್ಮ ಪರಿವಾರನ ನೋಡಿದ್ರ ಮಿಸ್ ಭಾಸ್ಕರ? ಇವರೆಲ್ಲ ಎಂಜಿಲ್ ಕಾಸ್ಗೆ ನಿಮ್ ಹಿಂದೆ ಬಿದ್ದಿರೋ ನರಿಗಳು. ಅದೇವ್ರು ಪ್ರೀತಿ ವಿಶ್ವಾಸಕ್ಕೋಸ್ಕರ ಪ್ರಾಣಾನೇ ಕೊಡಕ್ ಸಿದ್ಧವಾಗಿರೋ ಸ್ನೇಹಿತರು. ಇಂಥ ಪ್ರೀತಿ ವಿಶ್ವಾಸದ ಒಗ್ಗಟ್ಟಿನ ಮುಂದೆ ನಿಮ್ ಹಣದ ದಬ್ಬಾಳಿಗೆ ಏನು ನಡೆಯಲ್ಲ ಮಿಸ್ಟರ್ ಭಾಸ್ಕರ, ಏನು ನಡೆಯಲ್ಲ. ಮಹಾಲಿಂಗ, ಮಹಾಲಿಂಗ, ಡ್ಯಾಡಿ ಡ್ಯಾಡಿ ಕೂಲ್, ಡ್ಯಾಡಿ ಡ್ಯಾಡಿ ಕೂಲ್, ಮಹಾಲಿಂಗ, ಡ್ಯಾಡಿ ಡ್ಯಾಡಿ ಕೂಲ್. ಮಹಾಲಿಂಗ, How you are sweet ಮಹಾಲಿಂಗ, my love. ಮಹಾಲಿಂಗ, Daddy, daddy cool. How you are sweet my love. Daddy, daddy cool. How you are sweet my love. Daddy, daddy. ಬಾಗಿಲು ತೆಗಿರಿ. ನೇಗ್ಲಲ್ಲಿದೆ ನಮ್ಮ ಮನೆಯಲ್ಲಿ. ಬಾಗ್ಲು ರೀ, ಡೋರ್ ಓಪನ್ ದಿ ಡೋರ್. ಬೋರ್ ನಿಮಗ್ ಬೋರ್ ಆದ್ರೆ ನಾನು ಏನ್ ಮಾಡ್ಲಮ್ಮ? ನೇಣಾಕೊಂಡು ಸಾಯ್ರಿ. ಬಾಗಿಲು ತೆಗಿತೀರಾ? ಯಾಕೆ? ನಿಮ್ಮನ್ನ ಒದಿಯೋಕೆ. ಯಜಮಾನ್ರು ಬೀಗ ಹಾಕೊಂಡು ಹೋಗಿದ್ದಾರೆ. Daddy, daddy cool. ಮಾಡದಿರೇ ಪಾಪ ಆಯ ಆಯ
ಏನಿದು ಭವಾನಿ? ನಮ್ ತಂದೆ ನಾನು ನಿಮ್ಮನ್ನ ನೋಡ್ಬಾರ್ದು ಅಂತ ರೂಮ್ನಲ್ಲಿ ಕೂಡಿ ಈಗ ಹಾಕಿದ್ರು. ಕಿಟಕಿ ಗಾಜು ನೋಡ್ದು ಓಡ್ ಬಂದ ರಾಜ. ಭವಾನಿ, ಯಾಕೆ ರಾಜ ಕಣ್ಣೀರು? ಸಂತೋಷಕ್ಕೆ. ನನ್ಗೋಸ್ಕರ ಕೈ ಕಾಲು ಪೆಟ್ ಮಾಡ್ಕೊಂಡು ಓಡ್ ಬಂದಿಯಲ್ಲ, ಅದಕ್ಕೆ. ನಿಮ್ಮ ನೋಡ್ಬೇಕು ಅನ್ನೋ ಆತರದಲ್ಲಿ ಬಿಟ್ಟಾಗಿದೆ ಗೊತ್ತಾಗ್ಲಿಲ್ಲ ರಾಜ. ಭವಾನಿ, ರಾಜ ರಾಜ ರಾಜ, ಈ ಫೋಟೋ ನೋಡಿ. ಇದು ನೀನು ನಿಮ್ಮ ಅಮ್ಮನ? ಅಮ್ಮನ ಮುಖ ನೋಡಿದ್ದೆ ನಂಗೆ ಜ್ಞಾಪಕ ಇಲ್ಲ. ಮನೇಲಿ ಅವಳದೊಂದು ಫೋಟೋ ಕೂಡ ಇಲ್ಲ. ಅಪ್ಪನ್ ಕೇಳಿದ್ದಕ್ಕೆ ನೀನು ಮಗುವಾಗಿದ್ದಾಗ ಬೆಂಕಿ ಬಿದ್ದು ಮನೇನೆ ಸುಟ್ಟೋಯ್ತು ಅಂದ್ರು. ಇವತ್ತು ನಾನು ತಪ್ಪಿಸ್ಕೊಂಡು ಬರ್ತಿದ್ದಾಗ ಅಕಸ್ಮಾತ್ ಈ ಫೋಟೋ ಸಿಕ್ತು. ರಾಜ, ಈ ಹೆಂಗಸ ನಾನು ನೋಡಿದ್ದೀನಿ. ಅವತ್ತಿನ ದಿನ ನನ್ನ ಕಾರಿಗೆ ಅಡ್ಡ ಬಂದು, ಭವಾನಿ ನೀ ನನ್ನ ಮಗಳ ಕಣಮ್ಮ, ನಾನು ನಿನ್ನ ಹೆತ್ತ ತಾಯಿ ಅಂತ ಅಳೋಕ್ ಶುರು ಮಾಡಿದ್ಲು. ಅವತ್ತಿಂದ ನನ್ನ ಮನಸ್ಸಿನ ನೆಮ್ಮದಿನೇ ಇಲ್ಲ. ಕುಳಿತರೆ ನಿಂತ್ರೆ ಅವಳದೇ ಚಿಂತೆ. ಆಗಾಗ ನನ್ನ ಕಣ್ಮುಂದೆ ಬಂದು ಭವಾನಿ ಮಗಳೇ ಅಂತ ಕೂಗ್ದಾಗ ಆಗುತ್ತೆ. ಮನ್ಸ್ಗೊಂಥರ ಸಂಕಟವಾಗುತ್ತೆ. ತಾಯಿಯ ಮುಖಾನೇ ನೋಡ್ದಿರೋ ನನಗೆ ಅವ್ರು ಯಾರು, ಅವ್ರ ವಿಷಯ ಏನು ಅಂತ ತಿಳ್ಕೋಬೇಕು ಅನ್ಸುತ್ತೆ. ಅದಕ್ಕೆ ದಾರಿನೇ ಕಾಣ್ತಾ ಇಲ್ಲ ರಾಜ. ಈಕೆ ಎಲ್ಲಿದ್ದಾರೆ ಗೊತ್ತಾ? ಡಾಕ್ಟರ್ ದಿನಕರ್ ಅವರ ಹುಚ್ಚಾಸ್ಪತ್ರೆಯಲ್ಲಿದ್ದಾರೆ. ತಗೋ, ಊಟ ಮಾಡು. ಬೇಡ, ನನಗೇನು ಬೇಡ. ಇದರ ಬದಲು ಸ್ವಲ್ಪ ವಿಷ ಕೊಟ್ಬಿಡು, ಬೇಗ ಸತ್ತೋಗ್ಬಿಡ್ತೀನಿ. ಊಟ ಮಾಡ್ತೀಯ ಇಲ್ವಾ? ಮಾಡಲ್ಲ 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 ಮಾಡಲ್ಲ. ಅಯ್ಯೋ 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 Daddy, where is my daddy? Giri, daddy, where is my daddy? ಅಪ್ಪ, ಅಪ್ಪ, ಎಲ್ಲಿ ನನ್ನಪ್ಪ? Giri, daddy, where is my daddy? Giri, daddy. Where is my daddy? ಬರ್ತೀನಿ. ಎಲ್ಲಪ್ಪ? Daddy, where is my daddy? ಪಾಪ ಹೊಡಿಲ್ಲವಪ್ಪ, ಹೇಳೋ ಇಲ್ಲ, ಓಡ್ಬಿಡ್ತೀನಿ. ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನೀವೇನೋ ಹೆದರ್ಕೋಬೇಡಿ, ಧೈರ್ಯವಾಗಿದೆ. Giri, daddy, where is my daddy? Giri, daddy. Where is my daddy? Where is your daddy? Daddy, yo, ಸಾರ್ಥಕವಾಯ್ತು ಜನ್ಮ. Daddy, Giri, daddy. ಅಯ್ಯೋ, ಮುಲು. ಯಾರ್ ನೀನು? Giri, daddy. Where is my daddy? ನಾನೇ ನಿನ್ ಡ್ಯಾಡಿ. ಡ್ಯಾಡಿ. ಎಲ್ಲಿ ನಿನ್ ದಾಡಿ? ಹುಚ್ಚ. ಯಾರು ಹುಚ್ಚ? ಹೊರಬಿಡ್ತೀನಿ. ನಿನ್ನ ಅಪ್ಪ ಹುಚ್ಚ. ನಾನೇ ಕಣೆ ಹುಚ್ಚ. ನಾನೇ. ನೋ ಹಾರ್ಟ್, ದೊಡ್ಡ ಹುಚ್ಚು. ಬಿಡಿಸ್ತೀನಿ. ಹೊರಬಿಡ್ತೀನಿ. ಡ್ಯಾಡಿ. Where is my daddy? Giri, daddy. Where is my daddy? ನಾಗು ನೀನ್ ಇಲ್ಲಿದ್ಯಪ್ಪ? ಏನಪ್ಪ? ಏನ್ರ ಹೇಳಿಕೊಂಡಲ್ಲ ವೆಂಕಟರಮಣ. ಡಾಕ್ಟ್ರೆ, ಇವನು ನನ್ನ ಸ್ನೇಹಿತನ ಮಗ ಪರ್ವಾದಿಂದ ಏರೋಪ್ಲೇನ್ ಬರ್ತಿರ್ಬೇಕಾರೆ ಏರೋಪ್ಲೇನ್ ಕ್ರಾಶ್ ಆಗಿ ಇವನಪ್ಪ ಸತ್ತೋದ. ಇವನ್ ತಲೆ ಏಟ್ ಬಿದ್ದು ಹುಟ್ಟುತ್ತಾಗಾಡ್ತಾನೆ ಡಾಕ್ಟ್ರೆ. ಲೇ ಮೊದಲೇ ಏಟ್ ಬಿದ್ದು ಹೀಗಾಗಿದೆ ಬಾಡಿ. ಡಾಕ್ಟ್ರೆ,
ಡಾಕ್ಟ್ರೆ ನೀವು ಸ್ವಲ್ಪ ಇವನ್ ನೋಡಿ ಆಮೇಲೆ ನೋಡ್ತೀನಿ ಸ್ವಲ್ಪ ಕೂಡಿ. ಗಿರಿಗಿರಿ ಡ್ಯಾಡಿ, ವೇರ್ ಇಸ್ ಮೈ ಡ್ಯಾಡಿ? 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 ನಾನು ಡಾಕ್ಟ್ರು. ಡಾಕ್ಟರ್, ಮಹಾಲಕ್ಷ್ಮಿ ತಪ್ಪಿಸ್ಕೊಂಡ್ಬಿಟ್ಲು. ಭವಾನಿ, ನನ್ ಕಂದ ನನ್ ಚಿನ್ನ. ಈ ಫೋಟೋ ನೋಡಿ. ನಾನೇ, ಈ ಫೋಟೋ ನಂದೆ. ಈ ಮಗು ನೀನೇ ಕಣಮ್ಮ, ನೀನೇ. ಈಗ್ಲಾದ್ರೂ ನಂಬ್ತೀಯಾ ನೀನ್ ನನ್ ಮಗಳು ಅಂತ? ಹಾಗಾದ್ರೆ ಭಾಸ್ಕರ ನಿಮ್ ತಂದೆ ಅಲ್ಲಮ್ಮ, ನಿಮ್ ತಂದೆ ಅಲ್ಲ. ಅವನು ನಿಮ್ ಚಿಕ್ಕಪ್ಪ. ನಿಮ್ ತಂದೆನು ಈ ಭಾಸ್ಕರ್ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಕೆಲಸವಿಲ್ಲದೆ ಅಲಿತಿದ್ದ ಈ ಭಾಸ್ಕರ್ ಅವನ ನಿಮ್ ತಂದೆನೇ ಕರ್ಕೊಂಡ್ ಬಂದು ನಮ್ಮ ಎಸ್ಟೇಟ್ ಮ್ಯಾನೇಜ್ಮೆಂಟ್ ನೋಡ್ಕೊಳಕ್ ಅವಕಾಶ ಮಾಡ್ಕೊಟ್ರು. ಕೊನೆಗೆ ಅವನು ನಮ್ಮ ಆಸ್ತಿನೇ ನುಂಗಾಕ್ಬೇಕು ಅನ್ನೋ ದುರಾಸೆಯಿಂದ ನಮ್ ಕುಟುಂಬನೇ ಹಾಳು ಮಾಡೋಕ್ ಸಂಚು ಮಾಡ್ದ. ಹಗಲು ರಾತ್ರಿ ನೀವು ಹೀಗೆ ಅಳ್ತಿದ್ರೆ ಸತ್ತೋದಣ್ಣ ಬದುಕ್ ಬರ್ತಾರ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಅಣ್ಣ ಸತ್ತ ಮೇಲೆ ಎಸ್ಟೇಟ್ ವ್ಯವಹಾರ ಎಲ್ಲ ನಿಂತೋಗಿದೆ. ನೀವು ಒಪ್ಪಿಗೆ ಕೊಟ್ರೆ ಈ ವ್ಯವಹಾರನೆಲ್ಲ ತಾಯಿ. ಬನ್ನಿ ವಕೀಲ್ರೆ, ಕೂತ್ಕೊಳ್ಳಿ. ಆದದ್ದಾಗೋಯ್ತು. ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಧೈರ್ಯ ತಗೊಳ್ತಾಯಿ. ಇನ್ಮೇಲೆ ಎಲ್ಲಾ ಜವಾಬ್ದಾರಿಯನ್ನು ನೀವೇ ವಹಿಸ್ಕೊಳ್ಬೇಕಾಗತ್ತೆ. ಹೋದ್ ತಿಂಗಳು ನಿಮ್ ಯಜಮಾನರು ವಿಲ್ ಬರೆಸಿ ಕೋರ್ಟ್ ನಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಅದರ ಕಾಪಿ ನಾನು ತಂದಿದ್ದೀನಿ. ಏನ್ ಬರ್ದಿಯಾರ ಓದಿ? ಮೊದಲನೆಯದಾಗಿ, ನನ್ನ ನಿಧನದ ನಂತರ ನನ್ನ ಹೆಂಡತಿಯಾದ ಮಹಾಲಕ್ಷ್ಮಿಗೆ ನನ್ನ ಸ್ಥಿರ ಮತ್ತು ಸ್ಥಿರ ಆಸ್ತಿಗಳನ್ನು, ಎಸ್ಟೇಟ್ ವ್ಯವಹಾರವನ್ನು, ನನ್ನ ಮಗಳಾದ ಭವಾನಿಯ ಯೋಗಕ್ಷೇಮವನ್ನು ಆಕೆಯು ಪ್ರಾಪ್ತ ವಯಸ್ಕಳಾಗುವವರೆಗೆ ನೋಡಿಕೊಳ್ಳಲು ಅಧಿಕಾರ ನೀಡಲಾಗಿದೆ. ನನ್ನ ಮಗಳ ಭವಾನಿಯು ನ್ಯಾಯವಾದ ರೀತಿಯಲ್ಲಿ ಮದುವೆಯಾದ ನಂತರ ಮೇಲೆ ಹೇಳಿರುವ ಎಲ್ಲಾ ಆಸ್ತಿಪಾಸ್ತಿಗಳಿಗೂ ಆಕೆ ಒಡೆಯಲಾಗುತ್ತಾಳೆ. ಎರಡನೆಯದಾಗಿ, ಒಂದು ವೇಳೆ ನನ್ನ ಮಗಳಾದ ಭವಾನಿಯು ಪ್ರಾಪ್ತ ವಯಸ್ಕಳಾಗುವುದಕ್ಕೆ ಮುನ್ನವೇ ಆಕಸ್ಮಿಕವಾಗಿ ಮರಣ ಹೊಂದಿದಲ್ಲಿ ಸಂರಕ್ಷಣೆ ಅಧಿಕಾರ ಪಡೆದಿರುವ ನನ್ನ ಹೆಂಡತಿ ಮಹಾಲಕ್ಷ್ಮಿಯೇ ವ್ಯಾಪಾರ ಮತ್ತು ವ್ಯವಹಾರದಿಂದ ಬರುವ ಆದಾಯವನ್ನು ಅನುಭವಿಸತಕ್ಕದ್ದು. ಅವಳ ನಿಧನದ ನಂತರ
ಈ ಆಸ್ತಿಪಾಸ್ತಿ ಮತ್ತು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ಸ್ವತ್ತುಗಳು ನನ್ನ ಸ್ವಇಚ್ಛೆಯಂತೆ ನಾನು ನಮೂದಿಸಿರುವ ಧರ್ಮ ಸಂಸ್ಥೆಗಳಿಗೂ ಬಡಬಗ್ಗರಿಗೂ ಸೇರತಕ್ಕದ್ದು. ಮೂರನೆಯದಾಗಿ, ಒಂದು ವೇಳೆ ಈ ಅಧಿಕಾರ ಪಡೆದ ನನ್ನ ಹೆಂಡತಿಯಾದ ಮಹಾಲಕ್ಷ್ಮಿಯು ಅಕಾಲ ಮರಣ ಹೊಂದಿದಲ್ಲಿ ನನ್ನ ಮಗಳು ಭವಾನಿ ಹಿತದೃಷ್ಟಿಯಿಂದ ನ್ಯಾಯಾಲಯವೇ ಮುಂದಕ್ಕೆ ಅಧಿಕಾರ ವಹಿಸಿಕೊಂಡು ಅವಳನ್ನು ಕಾಪಾಡತಕ್ಕದ್ದು. ನಾಲ್ಕನೆಯದಾಗಿ, ಇದು ನನ್ನ ಸ್ವಯಾರ್ಜಿತ ಆಸ್ತಿಯಾದ್ದರಿಂದ ನನ್ನ ದಯಾದಿಗಳಿಗಾಗಲಿ ಅಥವಾ ನನ್ನ ನೆಂಟರಿಷ್ಟರಿಗಾಗಲಿ ನನ್ನ ಆಸ್ತಿಯ ಮೇಲೆ ಮತ್ತು ವ್ಯಾಪಾರ ವ್ಯವಹಾರದ ಮೇಲೆ ಯಾರಿಗೂ ಯಾವ ವಿಧವಾದ ಅಧಿಕಾರವೂ ಇಲ್ಲ ಹಾಗೂ ಯಾರಿಗೂ ಸಲ್ಲತಕ್ಕದ್ದಲ್ಲ. ಏನಾಯ್ತಕ್ಕೆ? ನಿಮ್ಗೆಲ್ಲೋ ಭ್ರಾಂತಿ ಅದಕ್ಕೆ. ನಿಜವಾಗ್ಲೂ ನೋಡ್ದೆ. ಅಣ್ಣ ಸತ್ತಾಗ್ಲಿಂದ ನಿಮ್ಮನ್ನ ನೋಡಿದ್ರೆ ಸಂಕಟವಾಗತ್ತೆ. ಯಾವಾಗ ನೋಡಿದ್ರು ಏನೋ ಯೋಚನೆ ಮಾಡ್ತಿರ್ತೀರಾ, ಏನೇನೋ ಮಾತಾಡ್ತಿರ್ತೀರಾ. ಇದನ್ನೆಲ್ಲ ನೋಡ್ತಿದ್ರೆ ನಿಮ್ಗೆಲ್ಲಿ ಹುಚ್ಚಿಡಿದು ಬಿಡುತ್ತೋ ಅಂತ ನನಗೆ ತುಂಬಾ ಭಯವಾಗ್ತಾ ಇದೆ. ಅದಕ್ಕೆ ನೀವು ನಗನಗ್ತಿದ್ರೆ ನಾವೆಲ್ಲ ನೆಮ್ಮದಿಯಾಗಿರ್ತೀವಿ. ಅದಕ್ಕೆ ದೇವ್ರ ಸ್ಮರಿಸಿ ಧೈರ್ಯವಾಗಿ ಮಲಕೊಳ್ಳಿ. ನೀವೆಲ್ಲ ಯಾಕ್ರಪ್ಪ ಬಂದ್ರಿ? ನಡೀರಿ ನಡೀರಿ. ಏನ ಈ ಅಮ್ಮರ್ಗೆ ಬುದ್ಧಿ ಕೆಟ್ಟೈತಿ ಅನ್ಸುತ್ತೆ. ಸುಮ್ಕಿರ್ಲ, 500 ಕಳ್ಕೊಂಡು ಸಂಕಟ ಪಡ್ತಾವ್ರೆ ಪಾಪ. ಮತ್ತೆ ದಿನ ರಾತ್ರಿಯಲ್ಲಿ ಯಾಕಂಗ್ ಕೂಗಾಡ್ತಿರ್ತಾರೆ? ಏನೋಪ್ಪ, ನನಗೊಂದು ಅರ್ಥ ಆಯ್ತಿಲ್ಲ. ಮೆಂಟಲ್ ಹಾಸ್ಪಿಟಲ್ನಿಂದ ನನ್ನ ಫ್ರೆಂಡು ಡಾಕ್ಟರ್ ದಿನಕರನ್ ಕರ್ಕೊಂಡು ಬಂದಿದ್ದೀನಿ. ಯಾಕೆ? ರಾತ್ರಿ ಹೊತ್ನಲ್ಲಿ ನಿಮಗ್ ಗೊತ್ತಿಲ್ದಾಗ ಕೂಗಾಡ್ತಿರ್ತೀರಲ್ಲ, ನಿಮ್ಮನ್ನ ಟೆಸ್ಟ್ ಮಾಡ್ಸೋಣ ಅಂತ. ಅದೆಲ್ಲ ಏನು ಬೇಕಾಗಿಲ್ಲ, ನನಗೇನು ಆಗಿಲ್ಲ. ನೀವೇನು ಹೆದರ್ಕೋಬೇಡಿ ತಾಯಿ. ಸಾಮಾನ್ಯವಾಗಿ ರಾತ್ರಿ ನಿದ್ರೆಯಲ್ಲಿ ಕೂಗಾಡೋ ಮನುಷ್ಯರಿಗೆ ಕಾಲಕ್ರಮೇಣ ಬುದ್ಧಿಭ್ರಮಣೆ ಆಗೋ ಸಂಭವ ಉಂಟು. ಅದನ್ನ ಈಗಲೇ ಗುಣಪಡಿಸ್ಕೊಂಡ್ರೆ ಒಳ್ಳೇದು. ಡಾಕ್ಟ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ರಾತ್ರಿ ನಾನು ನೋಡಿದ್ದೆಲ್ಲ ನಿಜ. ದಯವಿಟ್ಟು ನೀವು ಹೋಗಿ. ಸರಿ ತಾಯಿ, ನಿಮ್ಮಿಷ್ಟ. ಏನಕ್ಕೆ? ಏನಾಯ್ತು? ಅತ್ತಿಗೆ, ಇದು ತಲೆ ಬುರುಡೆ ಅಲ್ಲ, ಹೂವಿನ ಜಾಡಿ, ಫ್ಲವರ್ ವಾಲ್. ಅಲ್ಲ, ಇದು ತಲೆ ಬುರುಡೆ. ಸರಿ ಹೋಯ್ತು, ನಿಮ್ಗೆಲ್ಲೋ ಬುದ್ಧಿ ಕೆಟ್ಟಿದೆ. ಇದು ಹೂವಿನ ಜಾಡಿ. ಅಯ್ಯೋ, ಮಗು ಅಳ್ತಿದೆ, ಸಮಾಧಾನ ಮಾಡಿ. ಅಯ್ಯೋ, ನನ್ ಮಗು ಎಲ್ಲಿ? ನನ್ ಮಗು ಎಲ್ಲಿ? ಎಲ್ಲಿ ನನ್ ಮಗು? ನನ್ ಮಗು ಎಲ್ಲಿ? ನನ್ ಮಗು ಎಲ್ಲಿ? ಅಲ್ಲ ಅದಕ್ಕೆ, ಮಗು ಅಷ್ಟು ಅಳ್ತಿದೆ, ಸಮಾಧಾನ ಮಾಡಿ ಅಂತ ಹೇಳಿದ್ರೆ ನನ್ ಮಗು ಎಲ್ಲಿ ಅಂತ ಕೇಳ್ತಿರಲ್ಲ. ಅಯ್ಯೋ,
ಇದು ಮಗು ಅಲ್ಲ, ಬೊಂಬೆ. ಅದಕ್ಕೆ ಹೇಳೋದು ನಿಮ್ಗೆ ಹುಚ್ಚಿಡ್ದಿದೆ ಅಂತ. ನನಗೆ ಹುಚ್ಚಿಡ್ತಿಲ್ಲ, ನೀವೆಲ್ಲ ಸೇರಿ ಹುಚ್ಚಿಡಿಸ್ತಾ ಇದ್ದೀರಾ. ಹೌದು, ನಿನ್ ಹುಚ್ಚಿಡಿಲಿ ಅಂತ ನಾನು ಹೀಗೆಲ್ಲ ಮಾಡ್ತಾ ಇದ್ದೀನಿ. ಯಾಕೆ? ಇನ್ಯಾಕೆ? ನಿನ್ ನಾಸ್ತಿ ಎಲ್ಲ ನಾನೊಬ್ಬನೇ ಅನುಭವಿಸ್ಬೇಕು ಅಂತ. ಆ ದಿನ ಕಾರ್ ಬ್ರೇಕ್ ಕಿತ್ತ ಹಾಕಿ ನೀವೆಲ್ಲ ಸಾಯೋ ಹಾಗೆ ಮಾಡಿದೆ. ಆದ್ರೆ ನೀವಿಬ್ರು ಬದುಕ್ಬಿಟ್ರಿ. ಲಾಯರ್ ಆ ದಿನ ಪತ್ರ ಓದಿದ್ಮೇಲೆ ತಿಳಿತು ಆಸ್ತಿ ಎಲ್ಲ ನಿನ್ ಮಗಳ ಹೆಸರಲ್ಲಿದೆ ಅಂತ. ನೀನ್ ಜೀವಂತವಾಗಿದ್ರು ಸರಿ, ಸತ್ರು ಸರಿ, ನಿನ್ನ ಆಸ್ತಿ ಬೇರೆಯವ್ರಿಗೆ ಸಿಗಬಾರ್ದು ಅಂತ ಪತ್ರ ಬರೆದಿಟ್ಟಿದ್ದಾನೆ ಆ ನಿನ್ನ ಗಂಡ. ಅದಕ್ಕೋಸ್ಕರ ಸರಿಯಾದ ಮಾರ್ಗ ಹುಡುಕ್ತಿದ್ದೆ, ಸಿಕ್ತು. ನೀನ್ ಸಾಯ್ಲೂಬಾರ್ದು, ಮನೇಲಿ ಇರ್ಲೂಬಾರ್ದು. ನಿನ್ಗೆ ಹುಚ್ಚಿಡ್ದಿರೋ ಆಗ ನಂಬಿಸಿ ನಮ್ ಡಾಕ್ಟರ್ ದಿನಕರ್ ಇರೋ ಆಸ್ಪತ್ರೆಯಲ್ಲಿ ನಿನ್ನ ಕೂಡ ಹಾಕ್ಬಿಟ್ರೆ ಆಮೇಲೆ ಭವಾನಿಗೆ ನಾನು ತಂದೆನೂ ಆಗ್ತೀನಿ, ಆಸ್ತಿನೂ ಅನುಭವಿಸ್ತೀನಿ. ಭವಾನಿ ಬೆಳೆದು ದೊಡ್ಡವಳಾದ್ಮೇಲೆ ನನಗಿಷ್ಟು ಸಹಾಯ ಮಾಡಿದ ಡಾಕ್ಟರ್ ದಿನಕರ್ ಮಗನಿಗೆ ಕೊಟ್ಟು ಮದುವೆ ಮಾಡಿ ಆಮೇಲೆ ನಿನ್ನ ಆಸ್ತಿನ ನಾನು ಡಾಕ್ಟರ್ ದಿನಕರ್ ಇಬ್ರು ಸಮವಾಗಿ ಹಂಚ್ಕೋತೀವಿ. ಹೇಗಿದೆ ನಮ್ ಸಂಚು? ಅಯ್ಯೋ ಪಾಪಿ, ನಿನ್ನ ನಿನ್ನ ಹೋಲ್ತ್ಯಾ? ಹೋಗು, ಸಾಯಿಸು. ಸಾಯಿಸ್ತೀನಿ. ನನ್ ಗಂಡನ ಕೊಂದಿಯಲ್ಲ, ನಿನ್ ರಕ್ತ ಚೆಲ್ಲಿ. ಅಯ್ಯೋ, ನನ್ ಕೊಲೆಯಾಳೆ. ಅಯ್ಯೋ, ಹುಚ್ಚಿ ಹುಚ್ಚಿ, ನನ್ನ ಕೊಲೆಯಾಳೆ. ಯಾರಾದ್ರೂ ಕಾಪಾಡ್ರಪ್ಪ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಅಯ್ಯೋ, ಬಿಡಿ, ಬಿಟ್ಬಿಡಿ ನನಗೆ. ಇವನ್ ಕೊಂದ್ರೆ ನನಗೆ ಸಮಾಧಾನ. ಬಿಡಿ. ಅಯ್ಯೋ ನೋಡ್ರಪ್ಪ, ನೋಡ್ರು ಆಗಿರೋ ಅನಾಹುತಾನ. ಅಯ್ಯೋ ಮಾಕ್ರ, ನಾನು ಅವತ್ತೇ ನಿನ್ಗೆ ಹೇಳ್ದೆ, ನನ್ನ ಮಾತಿನ ಕೇಳಲಿಲ್ಲ. ನೋಡಿ ಈಕೆಗೆ ಈಗ ಹುಚ್ಚು ಜಾಸ್ತಿ ಆಗಿದೆ. ಆದಷ್ಟು ಬೇಗ ಇವನ್ನ ಆಸ್ಪತ್ರೆಗೆ ಹೋದ್ರೆ ಯಾರ ಪ್ರಾಣಕ್ಕಾದ್ರೂ ಅಪಾಯ ಹಾಗೇ ಆಗುತ್ತೆ. ಇಟ್ಕೊಂಡು ಅಯ್ಯೋ ಅಯ್ಯೋ, ಬಿಡಿ, ಬಿಟ್ಬಿಡಿ ನನ್ನ. ಅಯ್ಯೋ, ನಾನು ಹುಚ್ಚಿ ಅಲ್ಲ. ಅಯ್ಯೋ ರಾಕ್ಷಸರ, ನಮ್ಮ ಆಸ್ತಿ ನುಂಗಾಕೋಕೆ ನನ್ನ ಹುಚ್ಚಿನ ಮಾಡ್ತೀರಾ? ನೋಡಿದ್ರ ಡಾಕ್ಟರ್ ಹೇಗೆ ಮಾತಾಡ್ತಾಳೆ? ಅವತ್ತು ನೋಡಿದ್ರೆ ದೆವ್ವ ದೆವ್ವ ಅಂತ ಹಚ್ಕೊಂಡು, ಇವತ್ತು ಹೂವಿನ ಜಾಡಿ ನೋಡಿ ತಲೆ ಬುರುಡೆ ಅಂತಾಳೆ. ಈ ಮಗುನ್ ನೋಡಿ ಬೊಂಬೆ ಅಂತಾಳೆ. ಈ ಹುಚ್ಚಿಟ್ಟಿರೋ ಕ್ಯಾನ್ಸಲ್ ಮಗುಗೆ ಏನಾರು ಆಗ್ಬಿಟ್ರೆ ಆಸ್ತಿಗೆ ಹತ್ತಾರ ಇಲ್ದಾಗ ಆಗ್ಬಿಡ್ತಲ್ಲ ಡಾಕ್ಟ್ರೆ. ಅಯ್ಯೋ ಪಾಪಿ, ನಾನ್ ಹೆತ್ ಮಗುನ ನಾನ್ ಕೊಲ್ತೇನೇನೋ ಚಂಡಾಳ. ನಾನ್ ಹುಚ್ಚಿ ಅಲ್ಲ. ನೀನು ಹುಚ್ಚಿ. ಅಥಾರಿಟಿ ಡಾಕ್ಟರ್ ನಾನಿದ್ದೀನಿ. ನಿನ್ ಹುಚ್ಚು ಹಿಡ್ದಿದೆ. ಅಯ್ಯೋ, ಇಲ್ಲ, ನನಗೆ ಹುಚ್ಚಿ ಹಿಡ್ದಿಲ್ಲ. ಅಯ್ಯೋ ಬಿಡಿ. ಅಯ್ಯೋ, ನನ್ನ ಮಗು, ಅಮ್ಮ, ಅಮ್ಮ, ಹೌದಮ್ಮ, ಅಮ್ಮ. ಆಸ್ತಿಗೋಸ್ಕರ ಚಂಡಾಳ ನನ್ನ ಹೀಗೆ ಹುಚ್ಚಿ ಮಾಡಿ ನಿನ್ನಿಂದ ನನ್ನ ದೂರ ಮಾಡ್ಬಿಟ್ಟಕ್ಕಂದ. ನೀನ್ ನನ್ ಬಿಟ್ಬಿಟ್ಟು ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ. ಹಾಗಾದ್ರೆ ಆ ಡಾಕ್ಟ್ರು ಭಾಸ್ಕರ್ ರಾವು ಎಲ್ಲ ಫ್ರಾಡೆ. ಭವಾನಿ, ಯಾರಮ್ಮ ಈ ಪುಣ್ಯಾತ್ಮರು? ದೇವ್ರ ಹಾಗೆ ಬಂದು ನನ್ನ ಜೈಲಿಂದ ಬಿಡುಗಡೆ ಮಾಡಿದ್ರು. ಅವರು ನಿಮ್ಮ ಅಳಿ ಆಗೋನು. ಹೌದೇನಮ್ಮ? ದೇವ್ರು ನಿಮ್ಮಿಬ್ಬರು ಚೆನ್ನಾಗಿಟ್ಟಿರ್ಲಪ್ಪ. ಅಮ್ಮ, ನೀವೇನ್ ಒಂದೆರಡು ದಿನ ಆ ಹುಚ್ಚ ಆಸ್ಪತ್ರೆನಲ್ಲೇ ಇರ್ಬೇಕಾಗತ್ತೆ. ಯಾಕೆ? ಈಗಲೇ ಯಾರಿಗೂ ನಮ್ಮ ಮೇಲೆ ಅನುಮಾನ ಬರಬಾರ್ದಲ್ಲ. ನೀವೇನು ಯೋಚನೆ ಮಾಡಬೇಡಿ. ಇವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆನಲ್ಲಿ ಬಿಟ್ಬಿಡು. ಸರಿ, ಹೋಗು. ಬನ್ನಿಮ್ಮ, ಭವಾನಿ, ಬನ್ನಿಮ್ಮ, ಬನ್ನಿ. ಅಯ್ಯೋ